मेरे भारत की बेटी है सारे जहां पे भारी, मेरे भारत की बेटी दिल जान है शान हमारी, मेरे भारत की बेटी जीती रहो जीतती रहो। लहरा दो सरकशी का परचम, लहरा दो गर्दिश में फिर अपनी सरसमी का परचम। स्वातंत्र्य दिनाಚರಣೆ ನಾವೆಲ್ಲರೂ ರಾಷ್ಟ್ರೀಯ ಹಬ್ಬವಾಗಿ ನಮ್ಮ ಭಾರತ ದೇಶದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಆಗಸ್ಟ್ 15ನೇ ದಿನದ ತಾರೀಕಿನಂದೇ ಪ್ರತಿ ವರ್ಷ ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಆಚರಣೆ ಆಗುತ್ತೆ. ಮುಂದೆ ಇದು ಮನೆಗಳಲ್ಲೂ ಕೂಡ ಆಚರಣೆ ಆಗಬೇಕೆಂಬುದು ನನ್ನ ಒಂದು ಭಾವನೆ. ಈ ಸಂದರ್ಭದಲ್ಲಿ ನಮಗೆ ಆಗಸ್ಟ್ 15 ಸ್ವಾತಂತ್ರ್ಯ ಬಂದಂತಹ ದಿನ ಅಂತ ಎಲ್ಲರಿಗೂ ಗೊತ್ತಿದೆ. ಈಗಾಗಲೇ ಮಕ್ಕಳು ಕೂಡ ಆ ವಿಷಯವಾಗಿ ಎಲ್ಲ ನಿಮಗೆ ತಿಳಿಸಿದ್ದಾರೆ. ನಾನು ಒಂದು 3 ವಿಷಯಗಳನ್ನು ಹೇಳೋಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತದ ಯಾರ ಅಧೀನದಲ್ಲಿತ್ತು ಮತ್ತೆ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಸಾಮಾಜಿಕ ಸ್ಥಿತಿಗತಿಗಳೇನು, ಸ್ವತಂತ್ರಕ್ಕಾಗಿ ಯಾವ ರೀತಿಯ ಪ್ರಯತ್ನವನ್ನು ಪಟ್ಟಿವೆ ಎಂಬುದನ್ನ 3 ವಿಷಯಗಳು ಪ್ರತಿಯೊಬ್ಬ ವಿದ್ಯಾರ್ಥಿ, ಶಿಕ್ಷಕರು ಎಲ್ಲರೂ ಕೂಡ ತಿಳಿದುಕೊಳ್ಳುವುದಂತೂ ಬಹಳ ಅವಶ್ಯಕವಾಗಿದೆ. ಸ್ವತಂತ್ರ ಪೂರ್ವದಲ್ಲಿ ಅಂದ್ರೆ ಆಗಸ್ಟ್ 15, 1947 ನಮಗೇನು ಸ್ವತಂತ್ರ ಬಂತು. ಇದರ 300 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೆ ಪ್ರಪಂಚದ ವಿವಿಧ ದೇಶಗಳಿಂದ ಭಾರತವನ್ನು ಹುಡುಕಾಡ್ತಾ ಇದ್ವು. ಅದರಲ್ಲಿ ಹಲವಾರು ದೇಶರು, ಬ್ರಿಟಿಷರಾಯ್ತು, ಡಚ್ರಾಯ್ತು, ಫ್ರೆಂಚರಾಯ್ತು, ಪೋರ್ಚುಗೀಸರಾಯ್ತು, ಭಾರತವನ್ನು ಹುಡುಕಾಡ್ತಾ ಇದ್ರು. ಯಾಕೆ ಭಾರತವನ್ನು ಹುಡುಕಾಡ್ತಾ ಇದ್ರು ಅಂದ್ರೆ ಭಾರತ ಒಂದು ಸಂಪತ್ಭರಿತವಾದಂತ ದೇಶ. ಇಲ್ಲಿ ವಜ್ರ ವೈಡೂರ್ಯಗಳು, ಚಿನ್ನಗಳನ್ನ ಅಷ್ಟೇ ಯಾಕೆ ನಮ್ಮ ಹಂಪಿಯಲ್ಲೂ ಕೂಡ ಚಿನ್ನವನ್ನ ಮಾರ್ಕೆಟ್ ಅಲ್ಲಿ ಮಾರ್ತಾ ಇದ್ರಂತೆ. ಅಷ್ಟೊಂದು ಶ್ರೀಮಂತವಾದಂತ ದೇಶ ನಮ್ಮ ಭಾರತ ದೇಶ. ಇಲ್ಲಿರ್ತಕ್ಕಂಥ ಅಗಾಧವಾದಂತ ಸಂಪತ್ತನ್ನ ಕೊಳ್ಳೆ ಹೊಡಿಬೇಕೆಂಬ ಉದ್ದೇಶದಿಂದ ನಮ್ಮ ಭಾರತವನ್ನ ಹುಡುಕ್ತಾ ಇದ್ರು. ಪ್ರಪಂಚದ ಭೂಪಟದಲ್ಲಿ ಭಾರತವನ್ನ ಸರ್ಚ್ ಮಾಡ್ತಾ ಇದ್ರು, ಹುಡುಕಾಡ್ತಾ ಇದ್ರು. ಅದಕ್ಕಾಗಿ ಜಲಮಾರ್ಗವನ್ನ ಆಯ್ಕೆ ಮಾಡಿಕೊಂಡು, ಜಲಮಾರ್ಗವನ್ನ ಅಂದ್ರೆ ಸಮುದ್ರದ ಮೂಲಕ ಭಾರತವನ್ನ ಅನ್ವೇಷಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಕ್ರಿಸ್ಟೋಫರ್ ಕೊಲಂಬಸ್ ಎಂಬವನು ಬ್ರಿಟಿಷರವನು, ಅವನು ಅಮೆರಿಕವನ್ನ ತಲುಪಿಸಿ ಅಮೆರಿಕದಲ್ಲಿ ಕೆಲವು ಬೌದ್ಧ ಜನರನ್ನ ಗುರುತಿಸಿದು ಇದು ಭಾರತ, ಇದು ಭಾರತ, ಇದು ಭಾರತ ಅಂತ ಪ್ರಪಂಚದ ತುಂಬಾ ನಾನು ಭಾರತವನ್ನ ಕಂಡುಹಿಡಿದ್ಬಿಟ್ಟೆ ಅಂತ ಬಿತ್ತಿಗೆ ಅಂತ ಹೋದ. ಆದ್ರೆ ನಿಜವಾದ ಭಾರತವನ್ನ ಕ್ರಿಸ್ಟೋಫರ್ ಕೊಲಂಬಸ್ ತಲುಪಲಿಲ್ಲ. ಪೋರ್ಚುಗೀಸರ ಒಬ್ಬ ದೊರೆ ನಮ್ಮ ಭಾರತದ ಕೇರಳದ ಕಲ್ಲಿಕೋಟೆಯನ್ನ ಕಂಡಿಡಿದ. ಹಲವಾರು ಸಂಗತಿಗಳು ನಡೆದ ಆದ ಮೇಲೆ 90 ವರ್ಷಗಳು ಮತ್ತೆ 3 ತಿಂಗಳು ಆಮೇಲೆ 13 ದಿನ ಅಂತ ಇಷ್ಟು ದಿನಗಳ ಸತತ ಪ್ರಯತ್ನದಿಂದ ನಮ್ಗೇನಾಯ್ತು, ಸ್ವಾತಂತ್ರ್ಯ ಬಂತು. ಫ್ರೀಡಮ್, ವಿ ಗಾಟ್ ಫ್ರೀಡಮ್ 1947 August 15th midnight after 12, so she is considered 15. ಹೌದಾ? ಮಧ್ಯರಾತ್ರಿ 2 ನಮ್ಗೆ ಸ್ವಾತಂತ್ರ್ಯ ಬಂತು. ಇಫ್ ನಾವೆಲ್ಲ ಹೇಳ್ತೀವಿ ದಿಸ್ ಇಸ್ ಮೈ ರೈಟ್, ನಾನಿಲ್ಲಿ ನಡೆದಾಡೋದು ನನ್ನ ರೈಟ್, ನಾನು ಮಾತಾಡೋದು ನನ್ನ ರೈಟ್, ಇಲ್ಲಿ ಕುತ್ಕೊಂಡಿರಲ್ಲ ಇದೆಲ್ಲ ನಿಮ್ ರೈಟ್, ಹೌದಿಲ್ಲ? ರೈಟ್, ಹೌದಾ? ಹಕ್ಕು. ನೀವು ನಮಗೆ ಕಾಪ ಕೊಡಬೇಕು. ಕಪ್ಪ ನಿಮಗೆ ಕೊಡಬೇಕು. ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಟ್ಟರೆ ದಾಯಾದಿಯರೇ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಕೊಡಬೇಕು ಕಪ್ಪ. ಎಲೆ ಕೆಂಪು ಮುಸುಡಿ ಕೋತಿಗಳೇ, ಭಾರತ ಬಿಟ್ಟು ತೊಲಗಿ. जो तेरे नैनों से टपके हर आंसू है अपना, जो तेरे होठों पे ठहरे वो गीत अब अपना। मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा जिस्मों से निकल के खून कहे।